ನಮಸ್ಕಾರ ಸ್ನೇಹಿತರೆ, ನಾ ಹೇಳುವ ವಿಷಯ ಏನೆಂದರೆ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ 13 ವರ್ಷದ ಬಾಲಕಿಯ ಮೇಲೆ 32 ಜನ ಅತ್ಯಾಚಾರ ಮಾಡಿದ ಪ್ರಕರಣ. ಶ್ರೀ ಗಂಗಾನಗರದಿಂದ ವಿಜಯನಗರಕ್ಕೆ ಬರ್ತ್ಡೇ ಮುಗಿಸಿ ಬರುವಾಗ ಸಮಯ ಆದ ಕಾರಣ ಬಾಲಕಿಯೊಬ್ಬಳು ನಡೆದುಕೊಂಡು ರಸ್ತೆಯಲ್ಲಿ ಬರುತ್ತಿರುತ್ತಾಳೆ. ಆಗ ರಿಕ್ಷಾ ಒಂದು ಬರುತ್ತದೆ. ಆ ರಿಕ್ಷಾ ಚಾಲಕನಿಗೆ ಕೇಳಿಕೊಳ್ಳುತ್ತಾಳೆ ಬಾಲಕಿ, ಅಂಕಲ್, ನನ್ನನ್ನು ಸೇಫಾಗಿ ಮನೆಗೆ ಬಿಡುವಿರಾ? ಮನೆ ಪತ್ತ ಕೊಡುತ್ತೇನೆ ಅಂತ ಕೇಳುತ್ತಾಳೆ. ಆಗ ಅವನು, ಮಗು, ನಿನ್ನನ್ನು ಸೇಫಾಗಿ ಬಿಡುತ್ತೇನೆಂದು ಹೇಳುತ್ತಾನೆ. ಆ ಬಾಲಕಿಯನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಗಲ್ಲಿ ಗಲ್ಲಿ ತಿರುಗಾಡಿಸುತ್ತಾ ಬಾಲಕಿ ದಿಕ್ಕೆ ತೋಚದ ಹಾಗೆ ಆಗುತ್ತದೆ. ಬಾಲಕಿ ಕೂಡ ಪ್ರಶ್ನೆ ಹಾಕುತ್ತಾಳೆ, ಯಾಕೆ ಅಂಕಲ್, ಮನೆ ರೂಟು ಈ ಕಡೆ ಇದೆ, ನೀವು ಈ ಕಡೆ ಹೊಂಟಿರಲ್ಲ ಅಂತೇಳಿ. ಆವಾಗ ರಿಕ್ಷಾ ಚಾಲಕ ಹೇಳುತ್ತಾನೆ, ನೋಡು ಮಗು, ರಸ್ತೆ ಸರಿಯಿಲ್ಲ, ಅದು ಹೀಗಾಗಿ ತೆಗೆದೇನಿದೆ, ಈ ಕಡೆಯಿಂದ ಹೋಗುವ ಅಂದಿರ್ತಾನೆ. ಸಣ್ಣ ಬಾಲಕಿ ಸರಿ ಅಂತ ಕೋರುತ್ತಾಳೆ. ಆಗ ಆ ರಿಕ್ಷಾ ಚಾಲಕನು ಒಂದು ಹೋಟೆಲ್ ಮುಂದಗಡೆ ಹೋಗಿ ನಿಲ್ಲಿಸುತ್ತಾನೆ. ಬಾಲಕಿ, ಯಾಕೆ ಅಂಕಲ್ ಇಲ್ಲೇಕೆ ನಿಲ್ಲಿಸಿದ್ದೀರಿ ಅಂತ ಕೇಳಿದಾಗ ರಿಕ್ಷಾ ಚಾಲಕ ಹೇಳ್ತಾನೆ, ತಡಿಯಮ್ಮ, ಸ್ವಲ್ಪ ಕೆಲಸ ಇದೆ, ಹೋಟೆಲ್ನೊಳಗೆ ಹೋಗಿ ಬರುತ್ತೇನೆ. ಹಾಂ ಸರಿ ಅಂಕಲ್ ಅಂದಾಗ ಅನ್ನುತ್ತಾಳೆ. ಆಗ ರಿಕ್ಷಾ ಡ್ರೈವರ್ ಹೋಟೆಲ್ ಒಳಗೆ ಹೋಗಿ ಆ ಬಾಲಕಿಯನ್ನು लड़की को छेड़ मत, पाप होगा, तू भी एक बेटी का बाप होगा.